ವಂಶಿ ಎಲ್ಲಿಗೆ ಹೋಗಿದ್ದೆ? ನೀನ್ ಕಾಣಿಸ್ಲಿಲ್ಲ ಅಂತ ನಾವೆಲ್ಲ ಎಷ್ಟೊಂದು ಗಾಬರಿ ಆಗಿದ್ವಿ ಗೊತ್ತಾ? ಮದುವೆ ಎಸಿ ಬಂದಿದ್ಯಾ? ಏನ್ ಉಚ್ಚಾಟ ನಿಂದು? ಹೇಳ್ದಲ್ಲ ಮನೆ ಬಿಟ್ಟು ಹೋಗ್ಬಿಡದ? ಏನ್ ಅಂದ್ಕೋಬೇಕು ನಾವು? ಅಪ್ಪ ಅದು ನಿನ್ನ ಸಲ್ಗೆ ಕೊಟ್ಟಿ ಜಾಸ್ತಿ ಆಗ್ಬಿಡ್ತು, ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದೀಯಾ. ಕತ್ಲಾದ್ರೂ ಮನೆಗೆ ಮಗಳು ಬರ್ಲಿಲ್ಲ ಅಂದ್ರೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಗೊತ್ತಾ ನಿನ್ಗೆ? ಅಲ್ಲ, ಸದ್ಯ ವಂಶಿ ಏನು ತೊಂದರೆ ಆಗದೆ ಆರಾಮಾಗಿ ಮನೆಗೆ ಬಂದ್ಲಲ್ಲ, ನಮ್ಗದೇ ಸಮಾಧಾನ. ನೀವಿಬ್ರು ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಟೆನ್ಷನ್ ಮಾಡ್ಕೊಳ್ತಾ ಇನ್ನೇನಮ್ಮ, ಇಂಥ ಮಕ್ಳಿದ್ರೆ 24 ಗಂಟೆ ಫೋನ್ ನಿನ್ನ ಹತ್ರ ಇರುತ್ತೆ ತಾನೆ. ಯಾಕೆ ಸ್ವಿಚ್ ಆಫ್ ಆಗಿತ್ತು? ಇಂಥ ಟೈಮ್ ಬಂದ್ಬಿಟ್ರೆ ಸ್ವಿಚ್ ಆಫ್ ಆಗ್ಬಿಡುತ್ತಾ? ನಾವಿಲ್ಲಿ ಪತ್ರ ಕೊಟ್ಟು ಹೋಗ್ಬಿಟ್ಟಿರ್ತೀವಿ. ಹೇ ಕೃಷ್ಣ, ವಂಶಿನ ಎಷ್ಟು ಕೇಳಿದ್ರು ಮಾತಾಡ್ತಾ ಇಲ್ಲ. ನೀನಾದ್ರೂ ಏನಾಯ್ತು ಅಂತ ಬಾಯ್ ಬಿಡೋ. ನೀನಾದ್ರೂ ವಂಶಿ ಜೊತೆ ಇದ್ದೆ ಅಂತ ಹೇಳಬಾರ್ದಾಗಿತ್ತ. ಪಾಪ ಅವ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತೇನೋ. ಇವಳಿಗೇನ್ ಗೊತ್ತಾಗುತ್ತೆ? ಅಲ್ವೋ ಕೃಷ್ಣ, ಅವರಷ್ಟೇ ಅಲ್ಲ, ನಾವೆಲ್ಲರೂ ಎಷ್ಟು ಗಾಬರಿಯಿಂದ ಹುಡುಕಿದೀವಿ ಗೊತ್ತಾ. ಇವಳು ನಿನ್ ಜೊತೆಲಿದ್ದಾಳೆ ಅಂತ ಒಂದು ಫೋನ್ ಮಾಡಿ ತಿಳ್ಸಕ್ಕೇನು? ಏನಾಯ್ತು ಅಂತ ಹೇಳ್ತೀಯ ಇಲ್ವೋ? ರೀ, ನೀವ್ ಸ್ವಲ್ಪ ಇರಿ. ವಂಶಿ, ನಾವೆಲ್ಲ ಇಷ್ಟು ಕೇಳ್ತಾ ಇದೀವಲ್ವಾ, ಎಲ್ಲಿಗೆ ಹೋಗಿದ್ದೆ, ಏನಾಯ್ತು, ಯಾಕಿಷ್ಟೊತ್ತು? ಕೃಷ್ಣ, ನೀನಾದ್ರೂ ಮಾತಾಡಪ್ಪ. ಮಾತಾಡ್ತಿದ್ದೀವಿ ತಾನೇ, ನಾವು ಕೇಳ್ತಾ ಇದ್ದೀವಿ ತಾನೇ ಏನಾಯ್ತು ಅಂತ. ಯಾಕೆ ಈ ತರ ಬಾಯಿ ಮುಚ್ಕೊಂಡ್ ಕೂತಿದ್ದೀರಾ? ಸುಮ್ನೆ ನನ್ ಕೋಪ ತರಿಸ್ಬೇಡಿ, ಮಾತಾಡಿ, ಮಾತಾಡ್ರಿ. ದೊರೆಸ್ವಾಮಿಗಳೇ, ದಯವಿಟ್ಟು ಕಿರ್ಚಾಟ ಎಲ್ಲ ಬೇಡ. ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗಿ ಸುಮ್ಮನೆ ಯಾಕದಲ್ಲ. ಬನ್ನಿ ಕೂತು ಶಾಂತವಾಗಿ ಮಾತಾಡೋಣ. ವಂಶಿ, ಬಾರಮ್ಮ. ಬಾ. ಶಾಲೆನಲ್ಲಿ ಮಕ್ಕಳು ತಪ್ಪು ಮಾಡಿ ತಲೆ ಬಗ್ಸ್ಕೊಂಡು ನಿಂತಿರ್ತಾರಲ್ಲ, ಹಾಗೆ ನಿಂತಿದ್ರೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು? ಏನಾಯ್ತು ಅಂತ ಹೇಳ್ತೀರಾ? ವಂಶಿ, ಕೃಷ್ಣ, ಅಮ್ಮ ಅಷ್ಟೊತ್ತಿಂದ ಕೇಳ್ತಾನೆ ಇದ್ದಾರೆ. ಎಲ್ಲಿ ಹೋಗಿದ್ರಿ, ಏನ್ ಮಾಡ್ತಿದ್ರಿ? ಏನಾದ್ರೂ ಹೇಳಿದ್ರೇನಲ್ವಾ ನಮಗೂ ಅರ್ಥ ಆಗೋದು. ಅದೇನು ಅಂತ ಹೇಳಿ. ನೋಡಿ, ಎಲ್ಲಿ ಹೋಗಿದ್ರಿ ಅಂತ ಹೇಳ್ದೆ ಹೋದ್ರೆ ಇಲ್ಲಿಂದ ನಾವ್ ಒಂದಿಂಚು ಕೂಡ ಕದ್ಲಲ್ಲ. ನಾವ್ ಕಾಣ್ತಿಲ್ಲ ಅನ್ನೋದಕ್ಕೇನೆ ಮನೆಯವರೆಲ್ಲ ಇಷ್ಟು ಭಯ ಪಟ್ಟಿದ್ದಾರೆ. ಇನ್ನು ಇವತ್ ನಡೆದಿರೋದನ್ನ ಹೇಳಿದ್ರೆ ಮತ್ತಷ್ಟು ಗಾಬರಿ ಆಗ್ತಾರೆ. ಏನಾಗಿದೆ ಅಂತ ಹೇಳೋ ತನಕ ಇವ್ರು ಬಿಡೋ ತರ ಕಾಣ್ತಿಲ್ಲ. ಈ ಕೃಷ್ಣ ನಿಜ ಹೇಳೋದಕ್ಕೂ ಮುಂಚೆನೆ ನಾನೇನಾದ್ರೂ ಹೇಳ್ಬಿಡ್ಬೇಕು. ಪುಟಿ, ಇಷ್ಟೊಂದ್ ಜನ ಕೇಳ್ತಿದ್ರ ತಾನೆ, ಏನಾದ್ರೂ ಮಾತಾಡು. ಅದು ಮದ್ವೆಗೆ ಅಂತ ಒಬ್ರು ಕ್ಲಾತ್ ಡಿಸೈನರ್ನ ಮೀಟ್ ಮಾಡಕ್ ಹೋಗಿದ್ದೆ. ಅವರು ಬ್ಯುಸಿ ಇದ್ರು. ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗ್ಬಿಡ್ತು. ಹೀಗೆ ಹೋಗ್ತಾ ಇದ್ದೀನಿ ಅಂತ ಒಂದ್ ಮಾತು ಹೇಳಿ ಹೋಗ್ಬೋದಿತ್ತು ತಾನೆ. ಅಮ್ಮ, ನೀವು ಲಗ್ನ ಪತ್ರಿಕೆ ಕೊಟ್ಟು ಬರೋದ್ರೊಳಗಡೆ ಬಂದ್ಬಿಡ್ತೀನಿ ಅಂತ ಹೇಳಲಿಲ್ಲ ಅಷ್ಟೆ. ಅದು ಬೇರೆ ಇಷ್ಟು ಲೇಟ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಾಗ್ಲಿಲ್ಲ. ಮನೆಯಲ್ಲಿ ನೀನೂ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ. ನಮ್ಮಿಬ್ರಿಗೂ ಎಷ್ಟು ಭಯ ಆಗಿತ್ತು ಗೊತ್ತಾ? ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ಸ್ವಿಚ್ ಆಫ್ ಆಗಿದೆ ಅಷ್ಟೇ. ಕೃಷ್ಣ, ನಾನು ನಿನಗೆ ಒಂದು ಕೆಲಸದ ಮೇಲೆ ಕಳಿಸಿದ್ದೆ ಅಲ್ವಾ? ಅಲ್ಲಿ ನಿನಗೆ ವಂಶಿ ಹೇಗೆ ಸಿಕ್ಕಿದ್ಲು? ಅಣ್ಣ, ಅದು